ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ. ಇವತ್ತು ನಾನು ದೇವಸ್ಥಾನದಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಾಗಲೇ ಗೊತ್ತಾಯಿತು ನನಗೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗೋದಿಲ್ಲ ಅಂತ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಹೋಗಿ ರೀಚ್ ಆಗಿದ್ದೇ ಲೇಟು ಆ್ಯಂಡ್ ಇನ್ನೊಂದು ತುಂಬಾ ಜಾಸ್ತಿ ಜನ ಇದ್ದರು. ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ. ಇದು ನಾನು ಸ್ಟಾರ್ಟಿಂಗ್ ಹೋದಾಗ ಕ್ಯೂ ಅಲ್ಲಿ ನಿಂತಿದ್ದಾಗ ತೊಗೊಂಡಿದ್ದಂಥ ಕ್ಲಿಪ್ಪಿಂಗು. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾಗಂತೂ ತುಂಬಾ ಕೋತಿಗಳಿತ್ತು. ಕೆಳಗಡೆ ಜನ ಬೇರೆ ಅದನ್ನು ಅವಾಗವಾಗ ರೇಗಿಸೋರು, ಅದೊಂಥರ ಭಯ ಆಗ್ತಿತ್ತು. ಆ್ಯಕ್ಚುಲಿ ಕೋತಿಗಳನ್ನ ಆ ಥರ ಎಲ್ಲ ಕೆಣಕಬಾರ್ದು, ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಬೇಕು. ಇವ್ರು ಬೇರೆ ಯಾರೋ ಬಾಲ ಎಳೆದ್ಬಿಟ್ರು, ಎಲ್ಲಿ ಯಾರ ಮೇಲಾದರೂ ಎಗರ್ಬಿಟ್ಟು ಕಚ್ಬಿಡುತ್ತೋ ಅನ್ನೋ ಥರ ಎಲ್ಲ ಭಯ ಆಗ್ತಿತ್ತು. ಮಕ್ಳುಗಳು ಬೇರೆ ಇರ್ತಾರೆ. ಅಲ್ಲಲ್ಲಿ ತಿಂಡಿ ಐಟಮ್ಗಳನ್ನೆಲ್ಲ ಮಾರ್ತಾಯಿದ್ರು ಆ್ಯಂಡ್ ಮಕ್ಳು ಅದನ್ನು ಪರ್ಚೇಸ್ ಮಾಡಿ ತಿಂತಾಯಿದ್ರು. ಒಂದೊಂದ್ಸರಿ ಕೋತಿಯಲ್ಲಿ ಬಂದು ಅದನ್ನು ಕಿತ್ಕೊಂಡ್ಬಿಡುತ್ತೋ ಅಂತ ಎಲ್ಲ ಒಂದು ಕಡೆ ಭಯ ಆಗ್ತಿತ್ತು. ಮುಂದೆಗಡೆನೇ ಇದೊಂದು ಮಗು ಬೇರೆ ನಿಂತ್ಕೊಂಡಿತ್ತು. ಅದು ಕಾಯಿ ಹೊಡಿತಾ ಇದ್ರೆ ಯಾಕೋ ಕಿವಿ ಮುಚ್ಕೊಂಡಿದೆ, ಒಂಥರ ವಿಚಿತ್ರ. ಆದರೂ ತುಂಬ ಕ್ಯೂಟಾಗಿ ಅನ್ನಿಸ್ತಿತ್ತು ಅದನ್ನು ನೋಡಿದಾಗ. ಅವರಮ್ಮ ಪೂಜೆಗೆ ತಂದಿದ್ದ ಕಾಯಿನ ಇಲ್ಲೇ ಹೊಡಿತಾ ಇದ್ರು, ಯಾಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ಹೊಡ್ಕೊಡ್ತಾರೆ. ಎಷ್ಟೇ ಕೋತಿಗಳಿದ್ರು ಈ ಮಗು ಬೇರೆ ತಿಂಡಿ ಕೊಡು ಅಂತ ಹಠ ಮಾಡ್ತಾಯಿತ್ತು. ಕ್ಯೂ ಅಂತೂ ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾಯಿತ್ತು. ಇನ್ನೂ ಆ ಕಡೆಯಿಂದ 3 ಗೇಟ್ ದಾಟಿ ನಾನು ಆ ಕಡೆ ಹೋಗಬೇಕು. ಕೋತಿಗಳೆಲ್ಲ ಆ ಕಡೆ ಹೋಯಿತು. ಸರಿ ಅಂತ ನಾನು ಒಂದು ಚಿಕ್ಕಿ ತೊಗೊಂಡೆ, ಬೇಜಾರಾಗ್ತಾಯಿತ್ತು. ಬೆಳಗ್ಗೆ ನಾನೇನು ತಿಂದು ಬಂದಿರಲಿಲ್ಲ, ಹಾಗಾಗಿ ಒಂದು ಚಿಕ್ಕಿ ಆದರೂ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ. ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ಊಟಕ್ಕೆ ಹೋಗೋದಾ ಅಥವಾ ಡೈರೆಕ್ಟಾಗಿ ಮನೆಗೆ ಹೋಗೋದಾ ಗೊತ್ತಾಗ್ತಿಲ್ಲ. ಯಾಕಂದರೆ ಬಸ್ಗಳಿದೆಯೋ ಇಲ್ವೋ ಕರೆಕ್ಟಾಗಿ ಅದ್ರ ಬಗ್ಗೆ ನನಗೂ ಅಷ್ಟು ಐಡಿಯಾ ಇಲ್ಲ. ಲಾಸ್ಟ್ ಟೈಮ್ ದಸರಾಗೆ ಬಂದಿದ್ದೆ ಅಷ್ಟೇ. ತುಂಬ ತಿಂಗಳಿಂದ ಹೋಗಬೇಕು ಅಂತ ಅಂದ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಬಂದೆ. ಇವಾಗ ವಾಪಸ್ ಮನೆಗೆ ಹೋಗೋಣ ಅಂತಲೇ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ತುಂಬಾ ರಶ್ ಇದೆ. ಇವಾಗ ಆಲ್ರೆಡಿ 4 ಗಂಟೆ ಆಗೋಗ್ಬಿಟ್ಟಿದೆ. ನಾನು ಬೆಳಗ್ಗೆ ಬಂದಿದ್ದು 7 ಗಂಟೆ ಅಥವಾ 8 ಗಂಟೆಗೆ ಮನೆ ಬಿಟ್ಟಿದ್ದು. ಇಲ್ಲಿಗೆ ಬರೋದ್ರೊಳಗಡೆ 12 ಗಂಟೆ ಅಥವಾ ಮೇ ಬಿ 11:15 ಆಯಿತು ಅಂತ ಅನಿಸುತ್ತೆ. ತುಂಬ ಕ್ಯೂ ಇತ್ತು. ಹಾಗಾಗಿ ಇಷ್ಟೊತ್ತವರೆಗೂ ನಾವು ದರ್ಶನಕ್ಕೋಸ್ಕರ ಕಾದು ಕ್ಯೂ ಅಲ್ಲಿ ಹೋಗಿ ಬಂದ್ವಿ. ಸೊ ತಿಂಡಿ ಊಟ ಏನೂ ಮಾಡಿಲ್ಲ, ನೋಡ್ಬೇಕು ಅದನ್ನೇನು ಮಾಡೋದು ನನಗೂ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡಿ ಫುಲ್ ಸಿಲ್ವರ್ ಪೇಂಟ್ ಹಚ್ಕೊಂಡಿದ್ದಾರೆ. ಮನೆ ಏನೋ ತುಂಬ ಬೇಗನೆ ಬಿಟ್ವಿ, ಬಟ್ ತುಂಬಾ ರಶ್ ಇತ್ತು, ವೀಕೆಂಡ್ ಅಲ್ವಾ. ಹಾಗಾಗಿ ಈ ಮಹಿಷಾಸುರ ಒಂಥರ ಚೆನ್ನಾಗಿದೆ. ಮಹಿಷಾಸುರನ ಜೊತೆಗೆ ಎಲ್ಲರೂ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ, ನಾನು ತೆಗೆಸ್ಕೊಂಡೆ. ಇಲ್ಲಂತೂ ಕೋತಿಗಳು ತುಂಬ ಜಾಸ್ತಿ ಇದೆ. ಇದಕ್ಕೆ ಬೇರೆ ಒಂದು ಕೈ ಇಲ್ಲ. ಅಯ್ಯೋ, ಫುಲ್ಲು ಪ್ಯಾಕೆಟ್ಗಳು ಸರಾನೇ ಎತ್ಕೊಂಡು ಹೊರಟೋಯ್ತು. ಇಲ್ಲಂತೂ ಕೋತಿಗಳು ತುಂಬಾ ಜಾಸ್ತಿ ಇದೆ. ಬೆಳಗ್ಗೆ ಬರೋವಾಗಲೂ ಅಷ್ಟೇ ಸಿಟಿ ಬಸ್ ಸ್ಟಾಪ್ ಎಲ್ಲಿ ಅಂತ ಹುಡುಕೊಂಡು ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬಸ್ ಹುಡುಕೊಂಡು ಬಂದ್ವಿ. ಹಾಗಾಗಿ ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಲೇಟಾಗಿ ರೀಚ್ ಆಗಿರ್ಬೋದೇನೋ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಾನು ಟೈಮಿಂಗ್ಸ್ ತಪ್ಪಾಗಿ ಓದ್ಕೊಂಡ್ಬಿಟ್ಟೆ. 3:15 ಮೇಲೆ ಊಟ ಇದೆ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ 12 o'clock ಅಥವಾ 12:30 3:30 ಅಷ್ಟೇ ಇದ್ದಿದ್ದು. ಇಲ್ಲಿ ನಾವು 4 ಗಂಟೆವರೆಗೂ ಕ್ಯೂ ಅಲ್ಲೇ ಇದ್ವಿ. ನೋಡಿ ಇಲ್ಲೊಂದು ಹಸು ಇದೆ. ಇಲ್ಲೊಂದು ಹಸು ಹಾಗೆ ಸುಮ್ಮನೆ ನಿಂತ್ಕೊಂಡಿತ್ತು. ಬಸ್ ಬೇರೆ ಬರ್ತಾಯಿತ್ತು, ಜೊತೆಗೆ ಆ ಕಡೆಯಿಂದ ಕಾರ್ ಬೇರೆ ಬಂತು. ಹಾಗೂ ಹೀಗೂ ಹಾರ್ನ್ ಮಾಡಿ ಆ ಕಡೆ ಕಳಿಸಿದ್ರು ಪಾಪ. ನನ್ನ ಕಣ್ಣೆದುರುಗಡೆನೆ ಬಸ್ ಬೇರೆ ಆ ಕಡೆ ಹೋಯ್ತು. ಇವಾಗ ಬೇಗ ಹೋಗಬೇಕು. ನಾನು ಈ ಕಡೆ ಹೋಗ್ತಾ ಇದ್ದೆ. ಬರೋವಾಗಲೇ ಅಂದ್ಕೊಂಡೆ ಬಸ್ ಸ್ಟಾಪ್ ಆ ಕಡೆ ಇದೆ ಅಂತ, ಆದರೂ ಕೂಡ ಮರ್ತ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೆ. ಇವಾಗ ಜಸ್ಟ್ ಬಸ್ ನನ್ನ ಕಣ್ಣೆದುರುಗಡೆ ಪಾಸ್ ಆಯಿತು. ಹೌದಲ್ವಾ, ನಾನು ಬೇರೆ ಕಡೆ ನೋಡಿದ್ದೆ ಬಸ್ಸು. ಇವಾಗ ನೋಡಿದ್ರೆ ಈ ಕಡೆ ಬರ್ತಾ ಇದ್ದೀನಿ ಅಂತ ರಿಯಲೈಸ್ ಆಗಿ ವಾಪಸ್ ಈ ಕಡೆ ಹೋಗ್ತಾ ಇದ್ದೀನಿ. ಬೇರೆ ರಿವರ್ಸ್ ಬರ್ತಾ ಇದೆ. ಇಲ್ಲಿದೆ ಬಸ್ ಸ್ಟಾಪು. ನಾನು ಕೆಳಗಡೆ ಡೌನ್ ಹೋಗ್ಬಿಟ್ಟಿದ್ದೆ. ಬಸ್ ಸಿಕ್ತು, ಸೀಟ್ ಸಿಕ್ತು. ಇವಾಗ ಸಿಟಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದಿಂದ ಬಸ್ ಹತ್ಕೊಂಡು ಸಿಟಿ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಸಬರ್ ಬಸ್ ಸ್ಟಾಪ್ ಅನ್ಸುತ್ತೆ ಇದ್ರ ಹೆಸರು, ಅಲ್ಲಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಕ್ಯೂ ಸಿಸ್ಟಮ್ ಇತ್ತು. ಈ ಥರ ಕ್ಯೂ ಅಲ್ಲಿ ವೆಯ್ಟ್ ಮಾಡೋದಂತೂ ಸಿಕ್ಕಾಪಟ್ಟೆ ಹಿಂಸೆ ಆ್ಯಕ್ಚುಲಿ. ಕಡೆಗೂ ತುಂಬ ಹೊತ್ತು ಕಾದ್ಮೇಲೆ ನಮಗೆ ಬಸ್ ಸಿಕ್ತು ಆ್ಯಂಡ್ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಬರೋದ್ರೊಳಗೆ ತುಂಬಾ ಲೇಟ್ ಆಗಿತ್ತು. ನಮ್ಮ ಏರಿಯಾದಲ್ಲಿ ಈ ಥರ ಸೀರಿಯಲ್ ಸೆಟ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಟೈಮ್ ಇವಾಗ 9:30 ಆಗೋಗ್ಬಿಟ್ಟಿದೆ. ಇವಾಗ ನಾವು ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಇವಾಗ 2 ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಹೋಗಬೇಕು. ಟೈಮ್ ಆಗೋಯ್ತು, 9:45 ಆಗ್ತಾ ಬರ್ತಾ ಇದೆ. ಇಲ್ಲೊಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಬರೋಣ ಅಂತ ಹೋಗಿದ್ದೆ. ಅಂಗಡಿ ಬೇರೆ ಕ್ಲೋಸ್ ಆಗೋಗ್ಬಿಟ್ಟಿದೆ. ಇವಾಗ ಮೊಸರು ತೊಗೊಂಡು ಹೋಗಬೇಕು. ಅಟ್ಲೀಸ್ಟ್ ಮೊಸರನ್ನಾದರೂ ಮಾಡ್ಕೊಂಡು ತಿನ್ನಬೇಕು. ನಾನು ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ. ಮುದ್ದು ಮತ್ತು ಕೆಂಚ ಇಬ್ಬರು ಆಚೆನೇ ಇದ್ದಾರೆ, ಏನೋ ತಿಂತಾ ಇದ್ದಾರೆ.
ಕಂದ. ಓ, ಯಾರೋ ಪಕ್ಕದ ಮನೆಯವರು ಏನೋ ಊಟ ಹಾಕಿದ್ದಾರೆ ಅವನಿಗೆ. ಮುದ್ದು ಕೆಂಚಮ್ಮ, ಊಟ ಮಾಡು. ಏನು ತಿಂತ ಇದೆಯಾ ಟೈಗರ್? ಹೇ ಟೈಗರ್, ಏನು ಸಮಾಚಾರ? ನೀನು ಊಟ ಮಾಡಲ್ವಾ? ಅವರಿಬ್ರು ತಿಂತಾಯಿದ್ದಾರೆ, ನೀನು ತಿನ್ನಲ್ವೇನೋ? ಅವರಿಬ್ರು ತಿಂತಾಯಿದ್ದಾರೆ, ನೀನು ತಿನ್ನಲ್ವಾ? ಒಯ್, ಮಾತಾಡಲ್ಲಪ್ಪ ತಿನ್ನವಾಗ ಇವರು. ಮುದ್ದು, ಏನು ಹಾಕಿದ್ದಾರೆ? ಏನು ತಿಂತಾರದಮ್ಮ? ಬಿಸ್ಕೆಟ್ ತಿಂತಾ ಇದೆಯಾ? ಬಿಸ್ಕೆಟು ಕಂದ. ನಾನೆಲ್ಲ ಇವರಿಬ್ರು ಬಿಸ್ಕೆಟ್ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೆ. ಬಂದ ಟೈಗರ್. ಟೈಗರ್ ಆಲ್ಸೋ ಜಾಯಿಂಡ್. ಬಾಯ್ ಬಾಯ್ ಕೆಂಚಮ್ಮ. ಮುದ್ದು ಬರೀ ನೋಡಿ, ಇವನು ಅಡ್ಡ ಬಂದು ನಿಂತ್ಕೊಂಡ್ರೆ ಇವನ್ನ ಮಾತಾಡ್ಸಕ್ಕೆ ಹೋದ್ರೆ. ಬಾಬಿ ಮತ್ತೆ ಮಾತಾಡ್ಸು. ಬಾಯ್ ಬಾಯ್. ಬಾಯ್ ಬೇಬಿ. ಬಾಯ್ ಬಾಯ್ ಕಂದ. ಬಾಯ್ ಕೆಂಚ. ಬಾಯ್. ಅವ್ನು ಫುಲ್ ತಿನ್ನೋದ್ರಲ್ಲಿ ಬಿಸಿಲೇ, ಫುಲ್ ತಿನ್ನೋದ್ರಲ್ಲೇ ಬ್ಯುಸಿ ಇದೆಯಲ್ಲ, ಮಾತಾಡಲ್ಲ. ಬಾ ಬಂಗಾರ, ಬರ. ಬಂತು ಈ ಕೋತಿ ಮರಿ ಈಗ ಬಂತು. ಏನು ನೀನು? ಅವನು ಬಂದ, ಅಡ್ಡ ಬರ್ತಾನೆ ಅವನು. ಇದ್ಯಾವುದು ಹೊಸ ನಾಯಿ, ಅದು ಬಂತು. ಬಾಯ್ ಬಾಯ್. ಅವರಿಬ್ರು ಹೊರಟು ನಮ್ಮ ಮಮ್ಮಿ ಜೊತೆಗೆ. ಏ, ಯಾರೋ ನೀನು? ಹೊಸ ಫುಲ್ಲು ತಲೆನೋವು ಬಂದುಬಿಟ್ಟಿದೆ ನನಗೆ. ಒಂದೇ ಒಂದು ಆ್ಯಪಲ್ ತೊಗೊಂಡು ಹೋಗಿದ್ದೆ, ಅದನ್ನು ಬಸ್ಸಲ್ಲೇ ತಿಂದೆ. ಒಬ್ಬ ಇದ್ದಾನೆ ಅವನ ಫ್ರೆಂಡು. ಬಾಯ್. ಇನ್ನೂ ಬರ್ತಾನೆ ಇದ್ದಾರೆ ಅವ್ರುಗಳು. ಮುದ್ದು ಬಾಯ್. ಓ, ಗುರ್ರಂತ ಅವನವನು. ಮುದ್ದು ಬಾಯ್ ಕಂದ. ಕೆಂಚಮ್ಮ ಬಾಯ್ ಬಾಯ್. ಬಾಯ್. ಮುದ್ದು ಬಂದೇ ಬರ್ತಾನೆ ರೋಡ್ ಎಂಡ್ವರೆಗೂ ನೋಡ್ಕೊಂಡು. ಆದರೆ ಆ ಕಡೆ ಸೈಡಲ್ಲಿ ಬರ್ತಾನೆ ಅವನು. ಮುಂದೆ ಹೋಗಿ ತಿರುಗಿ ನೋಡ್ತಾನೆ, ಹಾಗೆ ನಡ್ಕೊಂಬರ್ತಾನೆ. ಕಂದ ಬಾಯ್. ಹೋಗಿ ಇಲ್ಲಿಂದ. ಏ ಮುದ್ದು, ಹೋಗು ಮನೆಗೆ ಹೋಗಿ ಇಲ್ಲಿಂದ. ಮನೆಗೆ ಹೋಗು. ಇನ್ನೊಂದು ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ಬೇಗನೆ ಬರ್ಬೋದಿತ್ತು. ನಾವೇನಾದರೂ ದೀಪಾಂಜಲಿ ನಗರ್ ಹತ್ರ ಒಂದು ಸ್ಟಾಪ್ ಇದೆ, ಅಲ್ಲಿ ಇಳ್ಕೊಂಡಿದ್ರೆ ಸ್ವಲ್ಪ ಬೇಗ ಬರ್ಬೋದಿತ್ತು. ಬಟ್ ನಮಗೆ ಬಸ್ ರೂಟ್ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. ಹಾಗಾಗಿ ನಾವು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಬಂದು, ಮೆಜೆಸ್ಟಿಕ್ಕಿಂದ ನಮ್ಮ ಏರಿಯಾಗೆ ಬಂದ್ವಿ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಫೈನಲಿ ಮತ್ತೆ ಮ್ಯಾಗಿ ಸಿಕ್ಕಿದೆ, ಇನ್ನೊಂದು ಅಂಗಡಿಯಲ್ಲಿತ್ತು. ಸೊ ಇವಾಗ ಅಮ್ಮ ಮ್ಯಾಗಿ ಮಾಡ್ತಾ ಇದ್ದಾರೆ. ನಾನು ಅಷ್ಟೇ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಮ್ಯಾಗಿ ತಿಂದು ಮಲ್ಕೊಳ್ಳೋದು ಅಷ್ಟೇ. ನೋಡಿ, ಮ್ಯಾಗಿ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ. ಮ್ಯಾಗಿ ರೆಡಿ ಆಗ್ತಾ ಇದೆ. ಸೊ ಅಷ್ಟೇನೆ, ಇವಾಗ ಮ್ಯಾಗಿ ರೆಡಿಯಾಗಿದೆ, ತಿನ್ನಬೇಕು. ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ತುಂಬ ಹೊತ್ತು ಕ್ಯೂ ಅಲ್ಲಿ ನಿಂತಿದ್ದೆ ಆ್ಯಂಡ್ ತುಂಬ ಟ್ರಾವೆಲ್ ಮಾಡ್ತಿದ್ನಲ್ಲ, ಹಾಗಾಗಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.